ನಮ್ಮೂರವರು ತುಂಬಾ ಇಷ್ಟ, ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಪ್ರಯತ್ನಂ ಸರ್ವಸಿದ್ಧಿ ಮಾರ್ಗಂ. ಅಷ್ಟು ಮೇಧಾವಿಗಳು, ಅಷ್ಟು ಪಂಡಿತರು ಆಗಿದ್ರು. ಈ ರಾಮಕೋಟೆ ಕಾರ್ಯಕ್ರಮ ಹೇಗಿತ್ತಪ್ಪ ಅಂತಂದ್ರೆ 45 ವರ್ಷಗಳ ಹಿಂದೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಡಿನೂರು ಗ್ರಾಮದಲ್ಲಿ ರಾಮಕೋಟೆ ಪ್ರಯುಕ್ತ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಡಿನೂರು ಗ್ರಾಮದ ಹಿರಿಯರಿಗೂ ಕಿರಿಯರಿಗೂ ಎಲ್ಲ ಭಕ್ತಾದಿಗಳಿಗೂ, ಅನೇಕ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ಮುಡಿನೂರು ಗ್ರಾಮ ದೇವರ ಕಾರ್ಯಗಳಲ್ಲಿ ತನ್ನದೇ ಆದಂತ ಒಂದು ಹಿನ್ನೆಲೆಯನ್ನ ಹೊಂದಿರತಕ್ಕಂಥ ಒಂದು ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು 45 ವರ್ಷಗಳ ಹಿಂದೆ ನಡುಬೀದಿಯಲ್ಲಿ ಚಾವಡಿ ಎಂಬ ಒಂದು ಭವನದಲ್ಲಿ ರಾಮಕೋಟೆ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ರು. ಈ ರಾಮಕೋಟೆ ಕಾರ್ಯಕ್ರಮ ಹೇಗಿತ್ತಪ್ಪ ಅಂತಂದ್ರೆ ಸುಮಾರು 7 ರಿಂದ 9 ದಿನಗಳ ಒಂದು ಭಜನಾ ಕಾರ್ಯಕ್ರಮ. ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ 10 ಕುಟುಂಬಗಳ ಒಂದು ಸರದಿಯನ್ನ ಹಾಕಿ, ಒಂದು 10 ಕುಟುಂಬಗಳ ಒಂದು ಸರದಿ 2 ಗಂಟೆಗಳ ಕಾಲ ನಿಗದಿಪಡಿಸಿ ಹಗಲು ರಾತ್ರಿ ನಿರಂತರವಾಗಿ 7 ರಿಂದ 9 ದಿನಗಳ ಒಂದು ರಾಮ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಒಂದು ರಾಮ ಭಜನೆ ಕಾರ್ಯಕ್ರಮಕ್ಕೆ ರಾತ್ರಿ 8 ಗಂಟೆಗೆ ಬರ್ಬೋದು, 10 ಗಂಟೆಗೆ ಬರ್ಬೋದು, 12 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, ಬೆಳಗ್ಗೆ 6 ಗಂಟೆ ಆಗಿರ್ಬೋದು. ಯಾವುದೇ ಸಮಯವಾದ್ರೂ ಆ ಸರದಿಯ ಎಲ್ಲ ಭಕ್ತಾದಿಗಳು ತಣ್ಣೀರಿನ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನ ಉಟ್ಟು ಆ ಭಜನೆಗೆ ಆಗಮಿಸಿ ಭಕ್ತಿಪೂರ್ವಕವಾಗಿ ರಾಮ ಭಜನೆಯನ್ನ ಮಾಡ್ತಾ ಇದ್ವಿ. ರಾತ್ರಿ ವೇಳೆ 8 ರಿಂದ 12 ಗಂಟೆ 1 ಗಂಟೆ ರಾತ್ರಿವರೆಗೂ ವಿಶೇಷವಾಗಿ ಮುಡಿನೂರು ಗ್ರಾಮದ ಯುವಕರಿಂದ ಹಿರಿಯರಿಂದ ಕೋಲಾಟ ಭಜನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಆ ಭಜನಾ ಕಾರ್ಯಕ್ರಮವನ್ನ ನೋಡಕ್ಕೆ ಊರಿನ ಎಲ್ಲಾ ಭಕ್ತಾದಿಗಳು ಬಂದು ಆ ಭಜನಾ ಕಾರ್ಯಕ್ರಮ ನೋಡಿ ಸಂತೋಷ ಪಡ್ತಾ ಇದ್ವಿ. ಅಂತ ಒಂದು ವೈಭವದ ಭಜನೆ ಈ ಮುಡಿನೂರು ಗ್ರಾಮದಲ್ಲಿ 45 ವರ್ಷಗಳಿಂದ ನಡೀತಾ ಇತ್ತು. ಕೆಲವು ಕಾರಣಾಂತರಗಳಿಂದ ಆ ಭಜನೆಯ ಕಾರ್ಯಕ್ರಮ ನಿಂತು ಹೋಯಿತು. ಅದೇ ರೀತಿಯಾಗಿ ನಮ್ಮ ಮುಡಿನೂರು ಗ್ರಾಮದಲ್ಲಿ ನಮ್ಮ ಹಿಂದೂ ಧರ್ಮದ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಸಂಪೂರ್ಣ ರಾಮಾಯಣ ಕಥೆಯನ್ನು ಸಹ 45 ವರ್ಷಗಳ ಹಿಂದೆ ಓದ್ತಾ ಇದ್ರು. ಆ ಕಥೆಯ ಭಾಗವನ್ನ ನಮ್ಮ ಮುಡಿನೂರು ಗ್ರಾಮದ ಕೋಮಟಿಗರ ನಾರಾಯಣ ಶೆಟ್ಟಿ ಹಿರಿಯರು, ಯಲವಾರದ ಅಪ್ಪಯ್ಯನವರು, ಪಲ್ಲಿ ಮುನಿಶಾಪಪ್ಪನವರು, ಯಲವಾರದ ವೆಂಕಟಮ್ಮನವರು, ಇವರು ಅದ್ಭುತವಾಗಿ ಕಥೆಯನ್ನ ಓದಿ ಸಾರಾಂಶವನ್ನ ತೆಲುಗಿನಲ್ಲಿ ಹೇಳ್ತಾ ಇದ್ರು. ಆ ಒಂದು ಪುರಾಣದ ಗ್ರಂಥ 500 ಪುಟಗಳಷ್ಟು ಒಂದು ಗ್ರಂಥ. ಆ ಗ್ರಂಥದಲ್ಲಿ 500 ಪುಟಗಳಲ್ಲಿ ಯಾವುದೇ ಒಂದು ಪುಟದ ಸಂಖ್ಯೆಯನ್ನು ನಾವು ಹೇಳಿದಾಗ ಅವರು ಬಾಯಿಗೆ ಹೇಳ್ತಾ ಇದ್ರು, ಇಂಥ ಪುಟದಲ್ಲಿ ಇಂಥ ಚರಿತ್ರೆ ಇದೆ, ಇಂಥ ರಾಮನ ಕಥೆ ಇದೆ ಅಂತ ಹೇಳ್ತಾ ಇದ್ರು. ಅಷ್ಟು ಮೇಧಾವಿಗಳು, ಅಷ್ಟು ಪಂಡಿತರು ಆಗಿದ್ರು. ಆ ಒಂದು ರಾಮಾಯಣ ಕಥೆಯಲ್ಲಿ ಅನೇಕ ಕಷ್ಟದ ಒಂದು ಸನ್ನಿವೇಶಗಳು, ಅನೇಕ ದುಃಖದ ಸನ್ನಿವೇಶಗಳು ಬಂದಾಗ ಅವರು ಆ ಕಥೆಯನ್ನು ಹೇಳಿ ಅರ್ಥ ಹೇಳ್ತಾ ಇದ್ರೆ ಸಾಕ್ಷಾತ್ ಕಣ್ಣೆದುರಿಗೆ ನಾವು ನೋಡ್ದಂಗೆ ವಾಸವಾಗ್ತಾ ಇತ್ತು. ಅಷ್ಟು ಅದ್ಭುತವಾಗಿ ವಿವರವಾಗಿ ಆ ಕಥೆಯನ್ನು ಹೇಳ್ತಾ ಇದ್ರು. ಅಂತ ಒಂದು ಕತೆ ನಮ್ಮ ಮುಡಿನೂರಿನಲ್ಲಿ 3 ತಿಂಗಳ ಕಾಲ ನಡೀತಾ ಇತ್ತು. ಆ 3 ತಿಂಗಳ ಕಾಲ ಆ ಒಂದು ಕಥೆಯನ್ನ ಕೇಳಲು ಸುಮಾರು 100 ಜನರು ಆಗಮಿಸಿ ಆ ಕಥೆಯ ವಿವರವನ್ನು ಕೇಳಿ ಸಂತೋಷ ಪಡ್ತಾ ಇದ್ರು. ಆ ಒಂದು ಕಥಾ ಭಾಗದಲ್ಲಿ ಬರ್ತಕ್ಕಂಥ ಕೆಲವು ಕಷ್ಟದ ಸನ್ನಿವೇಶಗಳು ಸಹ ಅವರು ಹೇಳ್ತಾ ಇದ್ರೆ ನಾವು ಕಣ್ಣೆದುರಿಗೆ ನೋಡ್ದಂಗೆ ವಾಸವಾಗ್ತಾ ಇತ್ತು. ಅಂತ ವಿದ್ವಾಂಸರು ಇದ್ದಂತ ಈ ಊರು, ಅವರು ದೈವಾಧೀನರಾದ ಮೇಲೆ ಅಂತ ಸಂಪೂರ್ಣ ರಾವಣದ ಕಥೆಯನ್ನ ನಾವು ಈ ಊರಲ್ಲಿ ಮಾಡೋದನ್ನ ಇಟ್ಟಿದ್ವಿ. ಹಾಗೆ ಪ್ರಯತ್ನಂ
ಸರ್ವಸಿದ್ಧಿ ಮಾರ್ಗಂ. ಅಂದ್ರೆ ಪ್ರಯತ್ನ ಇದ್ರೆ 45 ವರ್ಷಗಳ ಹಿಂದೆ ನಿಂತು ಹೋಗಿರ್ತಕ್ಕಂಥ ಒಂದು ದೇವತಾ ಕಾರ್ಯಗಳನ್ನ ನಾವು ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಮುಡಿನೂರು ಗ್ರಾಮದ ಭಜನೆ ಮಂಡಳಿಯವರು, ಆ ಭಜನೆ ಮಂಡಳಿಯ ಮುಖ್ಯಸ್ಥರಾಗಿರ್ತಕ್ಕಂಥ ನೆಲ್ಲೂರು ರಾಮಕೃಷ್ಣಪ್ಪರವರು, ಗಾನಗಿರ ಹನುಮಪ್ಪನವರು, ಅದೇ ರೀತಿ ಕೋಲಾಟದ ಭಜನಾ ಮಂಡಳಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಆಲೇರಿ ವೆಂಕಟೇಶಣ್ಣವರು, ಇವರೆಲ್ಲರೂ ಸಹ ತೀರ್ಮಾನ ಮಾಡಿ ನಮ್ಮ ಮುಡಿನೂರು ಗ್ರಾಮದಲ್ಲಿ ಹಿಂದೆ ನಿಂತು ಹೋಗಿರ್ತಕ್ಕಂಥ ಒಂದು ರಾಮ ಭಜನೆ ರಾಮಕೋಟಿ ಕಾರ್ಯಕ್ರಮವನ್ನ ನಾವು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲಾ ಗ್ರಾಮಸ್ಥರನ್ನ ಮಾತಾಡಿ 3 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮತ್ತೆ ಪ್ರಾರಂಭವಾಗಬೇಕು ಅಂದ್ರೆ ಈ ಭಜನಾ ಮಂಡಳಿ ಮತ್ತು ಕೋಲಾಟದ ಒಂದು ಭಜನಾ ಮಂಡಳಿಯಿಂದ ಇದು ಮತ್ತೆ ನಮ್ಮೂರಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಸುಮಾರು 4-5 ದಿನಗಳಿಂದ ಸತತವಾಗಿ ಡ್ರೈವರ್ ಮಂಜು ಆಗಿರ್ಬೋದು, ಆಲೆ ವೆಂಕಟೇಶಣ್ಣ ಆಗಿರ್ಬೋದು, ಗಾನಗಿರ ಹನುಮಪ್ಪ ಆಗಿರ್ಬೋದು, ನೆಲ್ಲೂರು ರಾಮಕೃಷ್ಣಪ್ಪ ಆಗಿರ್ಬೋದು, ಇನ್ನು ಅನೇಕ ಹಿರಿಯರು, ಗೋವನವರ ರತ್ನಮ್ಮ ಆಗಿರ್ಬೋದು, ಇನ್ನ ಅನೇಕ ಮಹಿಳೆಯರು ಮತ್ತು ಗಂಡಸರು ಸೇರಿ ಊರಿನಲ್ಲಿ ಅನೇಕ ಜನರ ಸಹಾಯವನ್ನ ಪಡೆದು ಇಂಥ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಭಜನಾ ಮಂಡಳಿಗೆ ವಿಶೇಷವಾಗಿ ನಮಗೆ ಈ ಶ್ರೀರಾಮ ಸಮೇತ 4 ವಿಗ್ರಹಗಳನ್ನ ನಮ್ಮ ಉಪ್ಪುಗುಂಟೆ ಗ್ರಾಮದ ಕಾಳಿಕಾಂಬ ಶಿಲ್ಪ ಕಲಾ ಮಂದಿರದಿಂದ ಈ ವಿಗ್ರಹಗಳನ್ನ ತಂದಿದ್ದೀವಿ. ನಾವು ಆ ಮಂಜುನಾಥ್ ಅವರನ್ನ ಹೋಗಿ ಕೇಳಿದಾಗ ನಮ್ಮ ಊರಲ್ಲಿ ರಾಮಕೋಟಿ ಭಜನೆ ನಡೀತಾ ಇದೆ, ನಮಗೆ ವಿಗ್ರಹಗಳ ಕೊರತೆ ಇದೆ, ದಯವಿಟ್ಟು ನಮಗೆ ಈ ವಿಗ್ರಹ ಮೂರ್ತಿಗಳನ್ನ ಕೊಡಬೇಕು ಅಂತ ಕೇಳಿದಾಗ ನಮ್ಮೂರವರು ತುಂಬಾ ಇಷ್ಟ. ಯಾವುದೇ ದೇವತಾ ಕಾರ್ಯ ಆಗಿರ್ಬೋದು, ಏನೇ ಕಾರ್ಯ ಆಗಿರ್ಬೋದು, ನಾವು ಕೇಳಿದ ತಕ್ಷಣ ಯಾವುದೇ ಒಂದು ಸಹಾಯ ಅವ್ರದ್ದು ಇದ್ದೇ ಇರುತ್ತೆ. ಹಾಗೆ ನಾವು ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಆ ವಿಗ್ರಹಗಳನ್ನ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೂ ಅವರು ಶಿಲ್ಪ ಕಲಾ ಮಂದಿರಕ್ಕೂ ಇನ್ನೂ ಹೆಚ್ಚಿನ ಆ ಭಗವಂತ ಶಕ್ತಿ ಐಶ್ವರ್ಯ ಅಂತಸ್ತನ್ನ ಕೊಡಲಿ. ಆ ಶಿಲ್ಪಕಲಾ ಮಂದಿರ ಇನ್ನು ಇಡೀ ರಾಜ್ಯದಲ್ಲೇ ಪ್ರಖ್ಯಾತವಾಗಿ ಬೆಳೆಯಲಿ ಅಂತ ಒಂದು ಶಕ್ತಿಯ ಪರಮಾತ್ಮ ಕೊಳ್ಳಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ, ಇಂಥ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೂ, ಈ ಭಜನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಕೆಲವು ಹಳ್ಳಿಗಳಿಂದ ಬಂದಿರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೂ ಆ ದೇವರ ಕೃಪೆ ಇನ್ನೊಂದಿಗೂ ಇರಲಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮ ಮುಂದೆ ಇನ್ನು ವಿಜೃಂಭಣೆಯಾಗಿ ನಡೆಯತಕ್ಕಂತ ಒಂದು ಶಕ್ತಿ ಆ ಶ್ರೀರಾಮ ಪ್ರಭು ಎಲ್ಲರಿಗೂ ನೀಡಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಕೃಷ್ಣಗಿರಿ ಭಕ್ತಾದಿಗಳು ಬಂದಿದ್ದಾರೆ, ಚಿಕ್ಕದಳ್ಳಿ ಭಕ್ತಾದಿಗಳು ಬಂದಿದ್ದಾರೆ, ಬಾಯಪಲ್ಲಿ ಅಗರ ಮತ್ತು ಹಾರ್ಮೋನಿ ಮೇಸ್ಟ್ರು, ತಪಲಾ ಮಾಸ್ಟ್ರು ಎಲ್ಲ ತಂಡದವರು ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತನ ಕೃಪೆ ಕಟಾಕ್ಷ ಇರಲಿ ಅಂತ ಮತ್ತೊಮ್ಮೆ ಆ ದೇವರಲ್ಲಿ ಬೇಡ್ಕೊಳ್ಳುತ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ನನ್ನ ವಂದನೆಗಳು. ಜೈ ಶ್ರೀರಾಮ್.